ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಬಿಡದಿ ಟೌನ್ಶಿಪ್ನ ಸಂಘರ್ಷ ಜೋರಾಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಈ ಒಂದು ಸಂಘರ್ಷ. ಬಿಡದಿ ಟೌನ್ಶಿಪ್ನ ಸಮರ ಇದೆಯಲ್ಲ, ಎಚ್.ಡಿ.ಕೆ. ಅವರು ಅಲ್ಲಿ ನಾವು ಜಮೀನು ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ರೈತರ ಪರವಾಗಿ ಅವರಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಮೋದಿ ಅವರೇ ಟೌನ್ಶಿಪ್ ಯೋಜನೆಗಳಿಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಬೆನ್ನು ತಟ್ಟಿದ್ದಾರೆ ಅವರು ಟೌನ್ಶಿಪ್ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಪ್ಲಾನ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ನೋಡಿದ್ರೆ BJP ಅವರು, JDSನವರು ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಹೇಗಿದು? ಆ ಕಡೆ ಮೋದಿಯವರು ಪ್ರಶಂಸೆ ವ್ಯಕ್ತಪಡಿಸೋದು ಒಂದು ಕಡೆ, ಈ ಕಡೆ ಇಲ್ಲಿ ಬಂದರೆ ಅದೇ BJP ಅವರು, ಅದೇ ಮೈತ್ರಿ ಪಕ್ಷದವರು ಸೇರಿಕೊಂಡು ಇದಕ್ಕೆ ಪ್ರತಿಭಟನೆ ಮಾಡೋದಾ? ಯಾವ ಥರ ಸಾಧ್ಯ ಇದು? ನಾನೇ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಥರ ಮಾಡ್ತಾ ಇದ್ದಾರಲ್ಲ, ರಾಜಕೀಯವಾಗಿ ಮಾಡುವಂಥ ಕೆಲಸಗಳ ಇದು. ದೇಶದಲ್ಲಿ ಟೌನ್ಶಿಪ್ಗಳೇ ಆಗದೇ ಇದ್ದರೆ ಹೇಗೆ? ನರೇಂದ್ರ ಮೋದಿಯವರು ಮಾಡಿಲ್ವಾ? ಬೇರೆ ಬೇರೆ ರಾಜ್ಯಗಳು ಮಾಡಿಲ್ವಾ? ಆಂಧ್ರ ಮಾಡಿಲ್ವಾ? ಮಹಾರಾಷ್ಟ್ರ ಮಾಡಿಲ್ವಾ? ದೆಹಲಿಗಳಲ್ಲಿ ಆಗಿಲ್ವಾ ಇದು? ಸೊ ಹೀಗೆಲ್ಲ ಇದ್ದಾಗ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಮಾಡಬೇಕಾಗತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ. ಈ ಸಮರದಲ್ಲಿ ಬನ್ನಿ ಡಿ.ಕೆ. ಶಿವಕುಮಾರ್ ಅವರೇ, ಬಿಡದಿಗೆ ಬನ್ನಿ, ನೀವು ಅಲ್ಲಿ ಬಂದು ಬೈರಮಂಗಲದ ಹತ್ರ ಬನ್ನಿ, ನೀವು ಅಲ್ಲಿ ಬಂದು ಮಾತಾಡೋಣ. ರೈತರ ಸಮಸ್ಯೆನ ನೀವು ಕೇಳಿ, ರೈತರ ಕಷ್ಟ ಕೇಳಿ, ನೀವು ಜಮೀನು ಕೇಳ್ಕೊಂಡು ಅವ್ರು ಏನು ಮಾಡೋದು ಅಂತ ಕುಮಾರಸ್ವಾಮಿಯವರು ಕರೀತಾರೆ. ರೆಡ್ ಝೋನ್ ಯಾಕಪ್ಪ ಮಾಡಿದ್ದು ನೀನು ರೆಡ್ ಝೋನ್ ಅಂತ ಮಾಡಿಬಿಟ್ಟಿದ್ದು ಯಾಕೆ ಈ ಜಮೀನನ್ನು? ಅದು ಚೆನ್ನಾಗಿತ್ತಾ ರೆಡ್ ಝೋನ್ ಅಂತ ಮಾಡಿದಾಗ? ಯಾರಿಗೂ ಮಾರೋ ಹಾಗಿಲ್ಲ, ಕೊಡೋ ಹಾಗಿಲ್ಲ, ಬೇರೆ ಕೆಲಸ ಮಾಡೋ ಹಾಗಿಲ್ಲ, ಡೆವಲಪ್ಮೆಂಟ್ ಮಾಡೋ ಹಾಗಿಲ್ಲ. ಈ ಥರ ಮಾಡಿ ರೆಡ್ ಝೋನನ್ನು ಮಾಡಿ ಯಾಕಪ್ಪ ಸುಮ್ಮನಾಗಿದ್ದು ಕುಮಾರಸ್ವಾಮಿ ಅಂಥೇಳಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಕೇಳ್ತಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ 1000 ಎಕರೆಯನ್ನು, 9,000 ಎಕರೆನಲ್ಲಿ 1000 ಎಕರೆಯನ್ನು ಅವತ್ತಿಗೆ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾಗೆ ಅವತ್ತು ಜಮೀನು ಬುಕ್ ಮಾಡ್ಕೊಂಡ್ರಲ್ಲ, ಅವತ್ತು ಅಲ್ಲಿ ಗಿಡ ಮರಗಳು ಬೆಳೆದಿರಲಿಲ್ವಾ? ಅವತ್ತು ತೆಂಗಿನ ತೋಪು, ಮಾವಿನ ತೋಪು ಎಲ್ಲ ಇರಲಿಲ್ವ? ಅವತ್ತು ತೋಟಗಳು ಇರಲಿಲ್ವ? ಅವತ್ತು ಅವೆಲ್ಲ ಏನಾಗಿತ್ತು ಅಂಥೇಳಿ ಒಂದು ಕಡೆ ಇದೇ ಡಿ.ಕೆ. ಶಿವಕುಮಾರ್ ಕೇಳ್ತಾರೆ. ಒಂದು ಕಡೆ ಕುಮಾರಸ್ವಾಮಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಧೋರಣೆಗಳು ಅದಲು ಬದಲಾಗ್ತಾ ಇದೆ. ಈಗ ರಾಜಕಾರಣ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಮಾತಾಡ್ತಾರೆ. ಯಾಕಿಂತ ದ್ವಂದ್ವ ಇಲ್ಲಿ? ಇದೇ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿ ಕುಮಾರಸ್ವಾಮಿ ರಾಜಕಾರಣಕ್ಕೆ ಮಾಡ್ತಿದ್ದಾರಾ? ಇನ್ನೊಂದು ಕಡೆ ಅನೇಕ ರೈತರು ಕೊಡ್ತೀವಿ ಅಂತಿದ್ದಾರಲ್ಲ, ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ರೈತರಿಗೂ ಅಡ್ಡಗಾಲು ಯಾಕೆ ಇವರು ಅಡ್ಡಗಾಲು ಹಾಕ್ತಾ ಇದ್ದಾರೆ? ಇವರು ಟೌನ್ಶಿಪ್ ಮಾಡಿದಾಗ ಎಲ್ಲ ಚೆನ್ನಾಗಿತ್ತು, ಇವರು 100 ಕೋಟಿ ತಗೊಂಡಾಗ ಚೆನ್ನಾಗಿತ್ತು, ಇಲ್ಲ ಇದು ಬೇಡ ಅಂತ ಹೇಳಿ ವಾಪಸ್ ಕೊಟ್ಟಾಗ ಚೆನ್ನಾಗಿತ್ತು. ಇದೇ ಒಂದು ರೀತಿಯಲ್ಲಿ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಇವುಗಳನ್ನು ಹಾಗೆ ಆಯಿತಾ? ಅದೆಲ್ಲ ಅಲ್ಲಿ ಜಮೀನು ಇರಲ್ವ ರೈತರದ್ದು? ಹೇಗೆ ಈ ಕಥೆಗಳು ಅಂಥೇಳಿ ಇದೀಗ ದೊಡ್ಡ ಚರ್ಚೆ ಶುರುವಾಗ್ತಾ ಇದೆ. ಇಲ್ಲಿ ಪಂಥಾಹ್ವಾನ ಕೊಟ್ಟಿದ್ದ ಪ್ರಕಾರನೇ ಬಿಡದಿಗೆ ಬಂದಿರೋದು ಕುಮಾರಸ್ವಾಮಿ. ಹೇಳಿದಂತೆ ಟೌನ್ಶಿಪ್ ವಿರೋಧಿ ರೈತರ ಜೊತೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಿಡದಿಯ ಬೈರಮಂಗಲದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ. CM ಜೊತೆಗೆ ಚರ್ಚೆಗೆ ಸಿದ್ಧಪಡಿಸಲಾಗಿತ್ತಲ್ಲ ವೇದಿಕೆ, ಅಲ್ಲೇ ಬಂದು ಕೂತ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಇದೇ ಸಂದರ್ಭದಲ್ಲಿ ರೈತರೊಂದಿಗೆ ಸಂವಾದ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಡಿ.ಕೆ. ಶಿವಕುಮಾರ್ ಸಿಕ್ಕಿದಾಗ ಅವ್ರು ಕೇಳಿದ್ರೆ, ಅಲ್ಲ ರೀ, ಇವ್ರು ಕೇಂದ್ರದ ಆ ಮಂತ್ರಿ ಈ ಮಂತ್ರಿ ಅಂತೆಲ್ಲ ಮಾತಾಡ್ತಾರಲ್ಲ, ನಮ್ಮ ರಾಜ್ಯಕ್ಕೆ ಇವ್ರು ಏನು ತಂದರು? ನಾನು ಟೌನ್ಶಿಪ್ ಮಾಡ್ತೀನಿ ಅಂತೀನಿ, ಯಾರಿಗೂ ಒಂದಷ್ಟು ಜನ ಕೆಲಸ ಕೊಡಬೇಕು ಅಂತ ನನ್ನ ಪ್ಲಾನ್ ಇದೆ, ಅದರಲ್ಲಿ ಕೆಲಸ ಸೃಷ್ಟಿ ಆಗಬಹುದು. ಇವರು ಕೇಂದ್ರದ ಮಂತ್ರಿಯಾಗಿ ಒಂದೇ ಒಂದು ಫ್ಯಾಕ್ಟ್ರಿಯನ್ನು ನಮ್ಮ ರಾಜ್ಯಕ್ಕೆ ತಂದ್ರ, ಅಥವಾ ಮುಚ್ಚೋಗಿದ್ದಂಥ ಯಾವುದಾದ್ರೂ ಫ್ಯಾಕ್ಟ್ರಿಯನ್ನು ಇವರು ಓಪನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು? ಏನು ಮಾಡಿದ್ದಾರೆ ಹೇಳಿ ಕುಮಾರಸ್ವಾಮಿ ಅವರು? ಇವತ್ತು ಬಂದು ಟೌನ್ಶಿಪ್ ವಿರೋಧಿಯಿಂದ ಕುತ್ಕೊಳ್ಳೋದಲ್ಲ, ಇವರು ಮಂತ್ರಿ ಮಾಡಿದ್ದಾರೆ ತಾನೇ ಕೇಂದ್ರದ BJP ಅವರು. ಮಂತ್ರಿಯ ಕರ್ನಾಟಕ ಕೊಟ್ಟಿದ್ದ ಕೊಡುಗೆ ಏನಿವರು? ಯಾವ ಕಾರ್ಖಾನೆ ತಂದ್ರಿ ಇವರು? ಅಥವಾ ಮುಚ್ಚುವ ಸ್ಥಿತಿಯಲ್ಲಿರುವ ಯಾವ ಕಾರ್ಖಾನೆ ಉದ್ಧಾರ ಮಾಡಿದ್ರಿ ಇವರು ಅಂತ ಒಂದು ಕಡೆ ಡಿ.ಕೆ. ಕೇಳ್ತಾರೆ. ಇದರ ಮಧ್ಯೆ ಈಗ ಮರಗಳನ್ನೆಲ್ಲ ಕಡಿದು ಹಾಕಿಬಿಟ್ರೆ, ನೀವಿಲ್ಲಿ ಇದೇ ಬಿಡದಿಯಲ್ಲಿ ಮರ ಕಡಿದು ಹಾಕಿಬಿಟ್ರೆ ಗತಿ ಏನು? ಇಲ್ಲಿರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸ್ಬಿಟ್ರೆ ಅವ್ರ ಗತಿ ಏನು? ದುಡ್ಡು ಕೊಡೋದು ಬೇರೆ ವಿಚಾರ. ಈ ರೈತರು ನಂಬ್ಕೊಂಡಿದ್ದಾರೆ, ಇದೇ ಜೀವನ ಅವ್ರಿಗೆ ಅಂತ ಕುಮಾರಸ್ವಾಮಿ ಒಂದು ಕಡೆ ಪ್ರಶ್ನೆ ಕೇಳ್ತಾರೆ. ಇದರ ನಡುವೆ ಚರ್ಚೆಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ರಲ್ಲ, CM ಡಿ.ಕೆ.ಶಿಗೆ ಹಾಕಿದ್ದ ಕುರ್ಚಿಯ ಪಕ್ಕದಲ್ಲೇ ಇಟ್ಕೊಂಡು, ಒಂದು ಕುರ್ಚಿ ಅವ್ರಿಗೆ ಅಂತ ಹಾಕಿರ್ತಾರಲ್ಲ, ಪಕ್ಕದಲ್ಲೇ ಇಟ್ಕೊಂಡು ಕುಮಾರಸ್ವಾಮಿ ಅವರಲ್ಲಿ ಸಂವಾದವನ್ನು ಶುರು ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು
ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ಕೆ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದರೆ ಮೊದಲು ಯಾವ ಬೆಂಗಳೂರು ನಗರ ನಮ್ಮ ಬಿಡದಿ ಹೋಬಳಿ, ಈ ಬಿಡದಿ ಹೋಬಳಿ ನನಗೆ ಬಹುಶಃ ಅದು ಯಾವ ಜನ್ಮದಲ್ಲಿ ಈ ಒಂದು ನೆಲದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ನಾನು ಜನ್ಮ ತಾಳದಂಥದ್ದು ಹಾಸನ ಜಿಲ್ಲೆನಲ್ಲಿ. ರಾಜಕೀಯವಾಗಿ ಜನ್ಮ ಕೊಟ್ಟವರು ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ಸಹೋದರಿಯರು, ಹಿರಿಯರು. ನೀವು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವ್ರು. ನಾನು ಮೊದಲನೇ ಬಾರಿ ಲೋಕಸಭೆಗೆ ನಿಂತಿದ್ದು ಒಂದು ಭಾಗ, ಅದಾದ ಮೇಲೆ 2 ಬಾರಿ ಚುನಾವಣೆಯಲ್ಲಿ ಸೋತೆ 99ನೇ ಇಸ್ವಿವರೆಗೆ. ಮೊದಲನೇ ಬಾರಿ ನಿಂತಾಗ ಸುಮಾರು 1,08,000 ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ ಲೋಕಸಭೆಗೆ. ಅದಾದ ಮೇಲೆ 3 ಚುನಾವಣೆ ಸೋತಿದ್ದೆ. ಕೊನೆಗೆ ರಾಮನಗರದ ಒಂದು ಮದುವೆಗೆ ಹೋಗಿದ್ದಾಗ ಒಂದು ಅಜ್ಜಿ ನನ್ನ ಗದ್ದ ಸರ್ವೆ, ತಲೆ ಸರ್ವೆ, ಯಾಕಪ್ಪ ಬೇರೆ ಕಡೆ ಹೋಗ್ತೀಯ, ಈ ರಾಮನಗರ ಇದು ನಿನ್ನ ಮನೆ, ಇದು ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡಪ್ಪ ಅಂತಕ್ಕಂಥದ್ದನ್ನು ಒಂದು ಅಜ್ಜಿ ಹೇಳಿದಂಥದ್ದು. ಆ ಅಜ್ಜಿ ಮೊಮ್ಮಗ ನನ್ನಿಂದ ಎಲ್ಲ ಮಾಡ್ಕೊಂಡು ನನಗೆ ಟೋಪಿ ಹಾಕು ಹೋಗಾಯ್ತು, ಅದು ನೋಡಾಯ್ತು. ನಾನು ಇವತ್ತು ಒಂದು ರೀತಿಯ ನನಗೆ ಅಗ್ನಿ ಪರೀಕ್ಷೆ. ನನ್ನನ್ನು ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿ ಈಗಿನ ಸರ್ಕಾರ ನಿಲ್ಲಿಸಿದೆ. ಈ ಒಂದು ಬಿಡದಿಯ ಟೌನ್ಶಿಪ್ಪು ಕುಮಾರಸ್ವಾಮಿಯ ಕನಸಿನ ಕೂಸು ಅಂತ ಹೇಳಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವಾರು ಬಾರಿ ಪ್ರವಾಸ ಮಾಡಿದ್ದೇನೆ. ನಮ್ಮ ರಾಮಯ್ಯನವರು ಇಲ್ಲ ಇವತ್ತು, ಅವರು ಒಬ್ಬ ನೇರವಾದಿ ರಾಜಕಾರಣಿ ಇದ್ದರು, ದಿವಂಗತ ರಾಮಯ್ಯನವರು. ಹೊನ್ನಪ್ಪರು ಸಹ ಹಲವಾರು ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಸ್ವಲ್ಪ ದಿವಸ ಜೊತೆಲಿದ್ದಂಥವ್ರು. ಈಗ ಹಲವಾರು ಜನ ಹಿರಿಕರು ನನ್ನನ್ನು ಬೆಳೆಸ್ತಕ್ಕಂಥದ್ರಲ್ಲಿ ಏನು ಪಾತ್ರ ವಹಿಸಿದ್ದಾರೆ. ನಾನು 2004ರಲ್ಲಿ ಚುನಾವಣೆಗೆ ನಿಂತಾಗ ಏನೋ ಗೊತ್ತಿಲ್ಲ, ಓದ್ ಕಡೆ ಎಲ್ಲ